टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಮನಗರ ಜಿಲ್ಲೆಯ ಹೆಸರು ಮತ್ತೆ ಮರುನಾಮಕರಣ ಮಾಡಲಾಗಿದೆ. ಇನ್ಮುಂದೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಈ ಬಗ್ಗೆ ಸಾಕಷ್ಟು ವರ್ಷಗಳಿಂದ ಕೂಗಿತ್ತು. ಇನ್ಮುಂದೆ ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಜಿಲ್ಲೆ. ಸಿಎಂ ನೇತೃತ್ವದ ಸಚಿವ ಸಂಪುಟ ಸಭೆಯಲ್ಲಿ ಈ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಬೆಂಗಳೂರು ದಕ್ಷಿಣ ಎಂದು ನಾಮಕರಣ ಮಾಡಿ ಆದೇಶವನ್ನ ಹೊರಡಿಸಲಾಗಿದೆ. ಕೇಂದ್ರದ ತಿರಸ್ಕಾರದ ನಡುವೆಯೂ ಕೂಡ ರಾಜ್ಯ ಸರ್ಕಾರ ಈ ತೀರ್ಮಾನವನ್ನ ಕೈಗೊಂಡಿದೆ. ಮತ್ತೊಂದು ಹಗ್ಗ ಜಗ್ಗಾಟಕ್ಕೆ ವೇದಿಕೆಯಾಗಿದೆ ಜಿಲ್ಲಾ ಜಟಾಪಟಿ. ನೋಡಿ, ರಾಮನಗರ ಜಿಲ್ಲೆಯ ಹೆಸರು ಬದಲಾಗ್ತಾ ಇದ್ದಂತೆ ಭಾರಿ ಜಟಾಪಟಿಗೆ ಕಾರಣ ಆಗಿರೋದು. ನೀವೇನ್ ಬೋರ್ಡ್ ಅನ್ನ ಗಮನಿಸ್ತಾ ಇದ್ದೀರಿ, ಬೋರ್ಡ್ ಅಲ್ಲೆಲ್ಲವೂ ಕೂಡ ಈಗ ಬದಲಾದಂತಹ ಬೋರ್ಡ್ಗಳು ಕಂಡು ಬರ್ತಾ ಇದೆ. ರಾಮನಗರ ಜಿಲ್ಲೆಯ ಬದಲಾಗಿ ಬೆಂಗಳೂರು ದಕ್ಷಿಣ ಜಿಲ್ಲೆ. ಹಲವು ಕಡೆಗಳಲ್ಲಿ ಈಗ ಬೋರ್ಡ್ ಕೂಡ ಬದಲಾವಣೆ ಆಗಿರೋದು. ಬೆಂಗಳೂರು ದಕ್ಷಿಣ ಜಿಲ್ಲೆ ನಾಮಕರಣ ಬೆನ್ನಲ್ಲೇ ಬಹಳ ಬದಲಾವಣೆಗಳು. ಕೆಲ ಕಚೇರಿಗಳ ಬೋರ್ಡ್ನಲ್ಲೂ ಕೂಡ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಕಚೇರಿ ಬೋರ್ಡ್ ಇದು. ಬೋರ್ಡ್ಗಳಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ನಮೂದು ಮಾಡಲಾಗಿದೆ. ನೋಡಿ, ತತ್ಕ್ಷಣದಲ್ಲಿ ಯಾವ ರೀತಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಹೆಸರು ಬದಲಾಗ್ತಾ ಇದ್ದಂತೆ ಬೋರ್ಡ್ಗಳಲ್ಲೂ ಕೂಡ ಮರುನಾಮಕರಣ ಆಗಿರುವಂತಹ ಹೆಸರನ್ನ ಬಳಕೆ ಮಾಡಲಾಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿಗೆ ಟಕ್ಕರ್ ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಹಿಂದೆ ರಾಮನಗರ ಜಿಲ್ಲೆಯನ್ನೇ ಮಾಡಿದ್ರು ಎಚ್ಡಿಕೆ. ಬೆಂಗಳೂರು ಗ್ರಾಮಾಂತರದಿಂದ ಬೇರ್ಪಡಿಸಿದ್ರು ಎಚ್ ಡಿ ಕುಮಾರಸ್ವಾಮಿ ಅವರು. 2007 ಆಗಸ್ಟ್ 23ರಂದು ರಾಮನಗರ ಜಿಲ್ಲೆ ಉದಯವಾಗಿತ್ತು. ರಾಮನಗರ, ಚನ್ನಪಟ್ಟಣ, ಬಾಗಡಿ, ಕನಕಪುರ ತಾಲೂಕು ಇಷ್ಟೂ ತಾಲೂಕುಗಳು ಸೇರಿ ರಾಮನಗರ ಜಿಲ್ಲೆಯ ಘೋಷಣೆ ಆಗಿತ್ತು. ಇದು ಕುಮಾರಸ್ವಾಮಿ ಅವರು ಇದ್ದಂತಹ ಸಂದರ್ಭದಲ್ಲಿ. ಈಗ 18 ವರ್ಷಗಳ ಬಳಿಕ ಜಿಲ್ಲೆಯ ಹೆಸರನ್ನ ಬದಲಾವಣೆ ಮಾಡಲಾಗಿದೆ. ರಾಜ್ಯ ಸರ್ಕಾರದ ನಡೆಗೆ ಬಿಜೆಪಿ ಹಾಗೆ ಜೆಡಿಎಸ್ ತೀವ್ರ ವಿರೋಧವನ್ನ ವ್ಯಕ್ತಪಡಿಸಿದೆ. ನೋಡಿ, ಹಿಂದೆ ರಾಮನಗರ, ಚನ್ನಪಟ್ಟಣ, ಬಾಗಡಿ ಮತ್ತೆ ಕನಕಪುರ ತಾಲೂಕು ಒಳಗೊಂಡಂತೆ ರಾಮನಗರ ಜಿಲ್ಲೆಯ ಉದಯವಾಗಿತ್ತು. ಅದು 2007 ಆಗಸ್ಟ್ 23ಕ್ಕೆ. ಬೆಂಗಳೂರು ಗ್ರಾಮಾಂತರದಿಂದ ಎಚ್ ಡಿ ಕುಮಾರಸ್ವಾಮಿ ಅವರು ಈ ಒಂದು ಜಿಲ್ಲೆಯನ್ನ ಬೇರ್ಪಡಿಸಿ ರಾಮನಗರ ಜಿಲ್ಲೆ ಅಂತ ಹೇಳಿ ನಾಮಕರಣ ಮಾಡಿದ್ರು. ಈಗ 18 ವರ್ಷಗಳ ನಂತರದಲ್ಲಿ ರಾಮನಗರ ಜಿಲ್ಲೆಯನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಮರುನಾಮಕರಣ ಮಾಡಲಾಗಿದೆ. ಒಂದ್ ಕಡೆ ಈಗ ಕಾಂಗ್ರೆಸ್ನಲ್ಲಿ ಸಂಭ್ರಮ ಮನೆ ಮಾಡಿದೆ. ಅಲ್ಲಿನ ಜನ ಕೂಡ ಆ ಸಂಭ್ರಮ, ಆ ಒಂದು ಹೆಸರು ಬದಲಾವಣೆಗೆ ಸಂಭ್ರಮವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಹಾಗೆ ಜೆಡಿಎಸ್ ಆಕ್ರೋಶವನ್ನ ಹೊರಹಾಕಿದೆ.